ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತು ಒಂದು ಹೆಲ್ದಿ ಆಗಿರೋ ರೆಸಿಪಿ ತೋರಿಸ್ತಿದ್ದೀನಿ. ಉದ್ದಿನಕಾಳು ಉಂಡೆಗಳು. ನಾನು ನೋಡಿ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ಉದ್ದಿನಕಾಳನ್ನ ಹಾಕ್ಕೊತಿದ್ದೀನಿ. ಇನ್ನು ಅರ್ಧ ಗ್ಲಾಸಲ್ಲಿ ಸಿಪ್ಪೆ ತೆಗೆದೇ ಇರೋ ಉದ್ದಿನ ಬೇಳೆನ ಹಾಕ್ಕೊತಿದ್ದೀನಿ. ಇದರಿಂದನೇ ಟೇಸ್ಟ್ ಚೆನ್ನಾಗಾಗೋದು. ನಾವು ಪೂರ್ತಿಯಾಗಿ ಈ ಥರ ಕಪ್ಪು ಉದ್ದಿನ ಬೇಳೆ ಸಿಕ್ಕಿದೆ ಅಂದರೆ ಇದನ್ನೇ ಹಾಕ್ಕೊಳ್ಳಿ. ಫುಲ್ಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಉದ್ದಿನಕಾಳು ಸಿಪ್ಪೆಯಲ್ಲೂ ಕೂಡ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಾವು ಪೂರ್ತಿಯಾಗಿ ಉದ್ದಿನಬೇಳೆ ಸಿಪ್ಪೆ ತೆಗಿತಿರೇ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಸೀಸ್ಬಾರ್ದು. ನೋಡಿ, ಕೆಂಪು ಬಣ್ಣ ಬಂದಮೇಲೆ ನಾನು ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ. ಯಾಕಂದರೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಚೆನ್ನಾಗಿ ಆರಿದೆ. ಇದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನಾವಿದನ್ನು ತುಂಬ ಫೈನಾಗಿ ಪುಡಿ ಮಾಡ್ಕೊಬಾರ್ದು. ಸ್ವಲ್ಪ ಕೋರ್ಸಾಗಿದೆ ಅಂದರೆ ಚೆನ್ನಾಗಿರುತ್ತೆ. ನಾನಿವಾಗ ಈ ಉದ್ದಿನಬೇಳೆನ ಪುಡಿ ಮಾಡಿಕೊಂಡು ಬರ್ತೀನಿ. ನಾವು ಬೆಲ್ಲನ ಇದಕ್ಕೆ ಸೇರ್ಸೋಕ್ಕಿಂತ ಮುಂಚೆ ನಾವು ಪುಡಿ ಆದರೂ ಮಾಡಿ ಇಟ್ಕೊಬೇಕು, ಅಥವಾ ಬೆಲ್ಲನ ತುರ್ದಿ ಆದರೂ ಇಟ್ಕೊಬೋದು. ನಾನು 1.5 ಗ್ಲಾಸಷ್ಟು ಬೇಳೆಗೆ ಬರೀ 1 ಗ್ಲಾಸಷ್ಟು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ. ತುಂಬ ಸಿಹಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ನಾವು ಬೇಕಾದರೆ 1-2 ಏಲಕ್ಕಿ ಕೂಡ ಸೇರಿಸ್ಕೊಬೋದು. ಈಗ ನಾವು ಏನು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾವು ಈ ರೆಸಿಪಿ ಮಾಡೋಕ್ಕೆ 3 ಪದಾರ್ಥನ ಬಳಸೋದು. ಉದ್ದಿನಕಾಳು, ಬೆಲ್ಲ ಮತ್ತು ತುಪ್ಪ ಅಷ್ಟೇ. ನಾವು ಇದನ್ನು ಉಂಡೆಗಳನ್ನ ಕಟ್ಕೊಬೇಕು ಅಂದರೆ ತುಪ್ಪನ ಸ್ವಲ್ಪ ಕರಗಿಸಿ ಇಟ್ಕೊಬೇಕಾಗತ್ತೆ. ನಾವಿವಾಗ ಕರಗಿಸಿರೋವಂಥ ತುಪ್ಪನ ಬಳಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬೇಕು. ಈ ಉಂಡೆಗಳನ್ನ ಕಟ್ಕೊತಾ ಹೋಗಬೇಕು. ಈ ಉಂಡೆಗಳಂತೂ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರ್ಕೋಗುತ್ತೆ. ಮತ್ತು ಇದು ಎಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ನ ಕೊಡುತ್ತೆ ಅಂತ ಹೇಳಿದ್ರೆ, ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ನು, ಮೆಗ್ನೀಷಿಯಮು, ಫೈಬರು ಇರೋದರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಬೆಳೆಯೋ ಮಕ್ಳಿಗಂತೂ ಇದನ್ನು ದಿನ ಒಂದೊಂದಾದರೂ ಕೊಡಿ. ಅವ್ರಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಬಿಸ್ಕೆಟ್ಸು, ಚಾಕ್ಲೇಟು ಕೊಡೋ ಬದಲು ಈ ಥರ ಒಂದು ಹೆಲ್ದಿ ರೆಸಿಪಿನ ಮಾಡಿ ಇಟ್ಕೊಂಡ್ರೆ ಅವರಿಗೆ ಕೊಡ್ಬೋದು ಸ್ನ್ಯಾಕ್ಸ್ ಟೈಮಲ್ಲಿ. ಈ ಥರ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಂಡು ಉಂಡೆಗಳನ್ನ ಕಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿ ಉದ್ದಿನಕಾಳು ಉಂಡೆಗಳನ್ನ ಮಾಡೋದು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. 100% ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.